ನಮಸ್ಕಾರ ಎಲ್ಲರಿಗೂ. ಇವತ್ತು ರೀ ನಾವು ನಿಮ್ಗೆ ಏನು ಉಂಡೆಗಳನ್ನ ತೋರ್ಸಕತ್ತೀವ್ರಿ, ದಿನ ಬರೀ ಒಂದು ಉಂಡೆ ತಿಂದ ಮ್ಯಾಲ ಒಂದು ಕಪ್ ಹಾಲು ಕುಡಿದ್ರಿ ಅಂತ ತಿಳ್ಕೊರಿ. ನಿಮ್ಗೆ ಯಾವುದೇ ರೀತಿಯ ಬೆನ್ನು ನೋವು, ಸೊಂಟ ನೋವು, ಆಮೇಲೆ ಅಶಕ್ತಿ ಇಂಥದ್ದು ಏನೂ ಸಮೀಪ ಬರೋದಿಲ್ಲ ರೀ. ಆಮೇಲೆ ಕೂದಲು ಉದುರುವಿಕೆಗೆ ಹಂಗೆ ಚರ್ಮದ ಕಾಂತಿ ಹೆಚ್ಚಿಸಕ ಈ ಉಂಡೆಗಳು ಬಹಳ ಬಹಳ ಹೆಲ್ಪ್ಫುಲ್ ಆಗುವಂತಹ ಮತ್ತು ಹೆಲ್ದಿ ಆಗಿರುವಂತಹ ಲಡ್ಡು ಅಥವಾ ಉಂಡೆ ರೆಸಿಪಿ ರೀ. ತಪ್ಪಲಾರ್ದ ಇದ್ರಾಗ ಯಾವ್ದು ಬೇಕೋ ಅವನ್ನ ನೀವು ಟ್ರೈ ಮಾಡಿರಿ ಅಂದ್ರೆ ಹೆಂಗಂತ ಹೇಳಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನೀವು ಮಾಡಿಬಿಡ್ರಿ. ಮೊದಲಿನ ಹಿರಿಯರು ಎಲ್ಲರೂ ನಿಮ್ಗೆ ಅಗಸಿಯನ್ನು ತಿನ್ನಿರಿ ಅಂತ ಹೇಳ್ತಿದ್ರಿ. ಹಂಗೆ ಅಗಸಿಯಿಂದ ಚಟ್ನಿನೂ ಸಹ ಮಾಡಿಡ್ತಿದ್ರಿ. ಹಂಗೆ ನಾವು ನಿಮ್ಗೆ ಲಡ್ಡುವನ್ನು ತೋರಿಸ್ತೀವಿ. ಬಟ್ ಅದಕ್ಕೆ ಒಂದು ಕಪ್ಪಷ್ಟು ಅಗಸೆಯನ್ನು ನೀವು ತೊಗೊರಿ, ಒಂದು ಪಾನ್ನಾಗ ತೊಗೊರಿ. ಅದಾದ ನಂತರ ಏನು ಮಾಡಿರಿ, ಫ್ಲ್ಯಾಕ್ಸ್ ಸೀಡ್ಸ್ ಅಂತೀರಿ ನೋಡ್ರಿ, ಅವನ್ನ ನೀವು ಏನು ಮಾಡಬೇಕು, ಚೆಂದಂಗೆ ಹುರಿಬೇಕು. ಎಲ್ಲಿ ತನಕ ಅದೊಂದು ಶೈನ್ ಬರ್ತೈತಿ ಅಲ್ಲಿ ತನಕ ಹುರಿಬೇಕು. ಹಾಗೆ ಸ್ವಲ್ಪ ಹಿಂಗೆ ಅಂದ್ರೆ ಎಣ್ಣೆನ ಕಂತಲೇ ಕಾಣಕತ್ತಾವೆ, ಎಣ್ಣೆ ಹಾಕಿರೋದಿಲ್ಲ ಆದರೂ ಅದು ಕಾಣ್ತಾವೆ, ಅಲ್ಲಿ ತನಕ ನೀವು ಇವನ್ನ ಹುರಿರಿ. ಅಗಸಿ ಭಾಳ ಭಾಳ ಒಳ್ಳೇದ್ರಿ ಆರೋಗ್ಯಕ್ಕೆ. ನಿಮ್ಗೆ ಇದೇ ಹೇಳ್ದಂಗೆ ಪ್ರೋಟೀನ್ ಸಹ ಇರ್ತೈತಿ. ಹಂಗೆ ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್ ಸಹ ಇರ್ತಾವೆ ರೀ. ಹಂಗೆ ಇದು ಭಾಳ ಒಳ್ಳೇದ್ರಿ ಕೂದಲು ಮತ್ತು ಚರ್ಮಕ್ಕದು ಚಟ್ಪಟ್ ಅನ್ನತ್ತವ್ರಲ್ಲ, ಅವಾಗ ನೀವು ಇದನ್ನು ತಕ್ಕೊಂಡ್ರೆ ಇಟ್ಕೊಂಡ್ಬಿಟ್ಟು ನೋಡಿ. ಇಷ್ಟಾದ ನಂತರ ಏನು ಮಾಡಿರಿ, ಇದನ್ನೆಲ್ಲನೂ ಪದ್ಧತಿಯಾಗಿ ಹಾಕೈತ್ರಿ, ಹುರಿದಿಟ್ಕೊಂಡ್ರಿ. ಇನ್ನೇನು ಮಾಡಿರಿ, ಈ ಕಡೆ ಎಳ್ಳು 1/4 ಕಪ್ ಅಷ್ಟು. ಅದಾದ ನಂತರ ಅದಕ್ಕೆ ಒಂದು 4 ಏಲಕ್ಕಿ, ಹಂಗೆ ಏನು ಮಾಡಿರಿ, ಸನ್ಫ್ಲವರ್ ಸೀಡ್ಸನ್ನು ನೀವು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ, ಅದಾದ ನಂತರ ಇವನು ಸಹ ನೀವು ಚೆಂದಂಗೆ ಹುರಿ. ಹಂಗೆ 1 ಕಪ್ಪಷ್ಟು ಕೊಬ್ಬರಿ ಪುಡಿಯನ್ನು ನಾವು ಹಾಕೋಣ. ನೀವು ಒಣ ಕೊಬ್ಬರಿ ತುರಿ ಹಾಕಿದ್ರು ನಡಿತೈತ್ರಿ. ಅದಾದ ನಂತರ ಏನು ಮಾಡಿರಿ, ಆ ಕೊಬ್ಬರಿ ಪುಡಿ ಇತ್ತರಲ್ಲ ಅದನ್ನು ತೊಗೊಂಬಂದು ಚಲೋ ಹೊತ್ನಂಗೆ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊತ ಹುರಿದು ಒಂದು ಮಿಕ್ಸರ್ ಜಾರ್ದಾಗ ಇದನ್ನೆಲ್ಲನೂ ಸೇರಿಸಿ ನಾವು ಹಾಕೋಣ ನೋಡಿ. ಹಂಗೆ ಇನ್ನು ಪಾನ್ನಾಗ ಸ್ವಲ್ಪ ತುಪ್ಪನ ಕಾಯಕ್ಕಿಡ್ನು. ತುಪ್ಪ ಕಾದಾದ ನಂತರ ಇದಕ್ಕೆ 1 ಕಪ್ಪಷ್ಟು ಏನು ಮಾಡಿರಿ, ಈ ಏನು ರೀ ಗೊತ್ತಾದ್ರಲ್ಲ, ಇವನ್ನ ಹಾಕಿರಿ, ಬಾದಾಮಿಯನ್ನು. ಇಷ್ಟಾದ ನಂತರ ಅವನ್ನ ತುಪ್ಪದಾಗ ಹುರಿ. ಅದಾದ ನಂತರ ಹಂಗೆ ಗೋಡಂಬಿ ಸಹ ನೀವು ಹಾಕ್ಬೇಕಾಗತ್ರಿ ನೋಡಿ. ಕಡಿಮೆನೂ ಹಾಕ್ಬೋದು, ಇಲ್ಲ ಅನ್ನಂಗಿಲ್ಲ. ಆದ್ರೆ ನೀವು ಹೊರಗಿಂದ ಇವಕ ಅಂಥೇಳಿ ಜಂಕ್ ಫುಡ್ ಖರ್ಚು ಮಾಡೋ ಬದಲಿ ಹೆಲ್ದಿಯಾಗಿರುವಂತಹ ಫುಡ್ ಐಟಮ್ಸ್ ಮೇಲೆ ನೀವು ಎಷ್ಟು ಚಲೋ ಹೊತ್ನಂಗೆ ಖರ್ಚು ಮಾಡಿದ್ರೋ ಅಷ್ಟು ನಿಮಗೆ ಒಳ್ಳೇದ್ರಿ. ಅದಕ್ಕೆ ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿರಿ. ನಾ ಇಷ್ಟ ಹಾಕಂತ ಹೇಳೋದಿಲ್ಲ. ಈಗ ಒಂದು ಮಿಕ್ಸರ್ ಜಾರ್ದಾಗ ಇವನ್ನ ಗರ್ರ ಅಂದ್ರೆ ಉಳಿದಿದ್ದೆ ಅಂತ ನೋಡ್ರಿ, ಅದನ್ನೆಲ್ಲ ಪುಡಿ, ಕೊಬ್ಬರಿ ಪುಡಿ ಅದು ಇತ್ತಿರಲ್ಲ, ಅದನ್ನೆಲ್ಲ ಗರ್ರ ಅನಿಸಿ ಒಂದು ಪರಾತ್ನಾಗೋ ಅಥವಾ ಒಂದು ದೊಡ್ಡ ಪ್ಲೇಟ್ನಾಗೋ ಬುಟ್ಟಿ ಒಳಗೋ ಹಾಕೋಣ. ಹಂಗೆ ಅಗಸಿ ಏನೈತಿರಲ್ಲ, ಅಗಸಿ ಹುರಿದ್ರಂಥ ಅಗಸಿನೂ ನಾವು ಮಿಕ್ಸರ್ ಜಾರ್ದಾಗ ಹಾಕಿ ಅದನ್ನು ಗೆರ್ರ ಅಂಥೇಳಿ ಅನಿಸಿ ಪುಡಿ ಮಾಡ್ಕೊಂಡು ತೊಗೊಂಬಂದು ನೀವು ಇದನ್ನು ಸಹ ಅದ ಒಂದು ಪರಾತ್ನಾಗನ ಮಿಕ್ಸ್ ಮಾಡಬೇಕಾಕೈತ್ರಿ. ಗೊತ್ತಾದ್ರಲ್ಲ, ಇಷ್ಟನ್ನು ನೀವು ಮಾಡ್ತೀರಿ, ಎಲ್ಲನೂ ಬರೋಬ್ಬರಿಯಾಗಿನ ಬರ್ತೈತಿ, ಚೆಂದಂಗಿನ ಆಗ್ತೈತಿ. ಸಣ್ಣಗೆ ಮಾಡಿ ತೊಗೊಂಬರಿ. ಹಾಗೆ ಅದ ಮಿಕ್ಸರ್ ಜಾರ್ದಾಗ ತುಪ್ಪದಾಗ ಹೋದಂತಹ ಗೋಡಂಬಿ ಮತ್ತು ಬಾದಾಮಣ್ಣ ನಾವು ಒಂದು 2 ದಪ್ಪ ಉಳಿದ್ರೆ ಏನೂ ಆಗೋದಿಲ್ಲ, ಉಳಿಲ್ರಿ ಅದನ್ನು ಪುಡಿ ಮಾಡಿ ನಾವು ಅದ ಪರಾತ್ನಾಗನ ಹಾಕೋಣ. ಇಷ್ಟು ಹಾಕ್ತೀರಿ, ಇಷ್ಟಂತೂ ನಿಮಗೆ ಬರ್ತೈತಿ. ಈಗ ಅದನ್ನೆಲ್ಲನೂ ಮಿಕ್ಸ್ ಮಾಡಿ ನೋಡಿ. ಮಳೆಗಾಲದಿಂದಾಗ, ಥಂಡಿದಿಂದಾಗ ಈ ಒಂದು ಉಂಡೆಗಳಿದಾವ್ರಲ್ಲ, ಇವು ಭಾಳ ಭಾಳ ಒಳ್ಳೇದ್ರಿ. ನಿಮಗೆ ಯಾವಾಗ ಬೇಕೋ ಅವಾಗ ಉಂಡೆಗಳನ್ನ ನೀವು ತಪ್ಪಲಾರ್ದ ಟ್ರೈ ಮಾಡಿರಿ. ದಿನದಾಗ ಒಟ್ಟು 1 ಉಂಡೆ ತಿನ್ನುತ್ತು ಬರೀ. ಅದಾದ ನಂತರ ಈಗ ಪಾನ್ಯಾಗ ಸ್ವಲ್ಪ ಜಾಸ್ತಿ ತುಪ್ಪನ ನಾವು ಕಾಯಕ್ಕಿಟ್ಟಿದ್ದೀವಿ ನೋಡಿ. ಅದರೊಳಗೆ ಏನು ಹಾಕಿದ್ದೀವಪ್ಪ ಅಂತಂದ್ರೆ ಒಣ ದ್ರಾಕ್ಷಿ, ಕರಿವು ಮತ್ತು ಯಾವ ಬೇಕೋ ಅವನು ಒಣ ದ್ರಾಕ್ಷಿ ಒಂಥರ ಹಾಕಿದ್ರು ಸಾಕ್ರಿ. ಅದ್ರ ಜೊತೆ 1 ಕಪ್ಪಷ್ಟು ಬೆಲ್ಲನ ನಾವು ಹಾಕಿ ಅದ ತುಪ್ಪದಾಗನ ಬೆಲ್ಲ ಕರಗಿಸ್ಬೇಕ್ರಿ. ಗೊತ್ತಾತ್ರಿ? ಸೊ ಅದಕ್ಕೆ ನಾವು ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿರ್ತೀವಿ ಮೊದಲಿಗೆನ. ಅದಕ್ಕೆ ಈಗ ಈ ರೀತಿಯಾಗಿ ಬೆಲ್ಲ ನೀವು ಕರಗೋದನ್ನು ನೋಡ್ಕೊಂತ ಇರಬೇಕು. ಬೆಲ್ಲ ಕರಗಿದಾದ್ಮೇಲೆ ಪಾಕಿಕತೆ ಏನಿದೆ ಬರೀ ಕರಗಿಲ್ ಸಾಕ್ರಿ. ಆಮೇಲೆ ಅದನ್ನು ಪರಾತ್ನಾಗ ತೊಗೊಂಬಂದು ಹಾಕಿ ಚಂದಂಗಿ ಇಲ್ಲೇ ನೀವು ಮಿಕ್ಸ್ ಕೊಡ್ರಿ. ಬರೋಬ್ಬರಿಯಾಗಿ ಮಿಕ್ಸ್ ಆಯಿತು ಅಂತಂದ್ರೆ ಪದ್ಧತಿಯಾಗಿರುವಂತಹ ಚಲೋತ್ನಾಗಿ ಉಂಡೆಯನ್ನು ನೀವು ಹೆಂಗೆ ಮಾಡೋದು ಅಂಥೇಳಿ ನಿಮ್ಗೆ ನಾ ಹೇಳೋದ ಬೇಕಾಗಿಲ್ಲ, ತಣ್ಣಿನ ತಾಣ ಬಂದುಬಿಡ್ತೈತಿ. ಗೊತ್ತಾತ್ರಿ? ಇಷ್ಟನ್ನು ಆ ಬೆಲ್ಲದ ಜೊತೆ ಸ್ವಲ್ಪ ತನಗಾದ್ಮೇಲೆ ನೋಡ್ಕೊಂಡು ಪೂರ್ತಿಯಾಗಿ ಅದನ್ನು ಕಲಿಸಿ ನೀವು ಈ ರೀತಿಯಾಗಿ ಅದನ್ನು ಉಂಡೆಯನ್ನು ಕಟ್ಟಕ್ಕೆ ಶುರು ಮಾಡ್ಬೋದು ರೀ. ಗೊತ್ತಾತ್ರಲ್ಲ, ಆರಾಮಾಗಿ ಬರ್ತೈತೆ ರೀ ನೋಡಿ. ಏಕದಮ್ ಪದ್ಧತಿಯಾಗಿ ಉಂಡೆಯನ್ನು ಮಾಡಿ ಒಂದು ಇಟ್ಟು ಕೈಯಿಂದ ತಿಕ್ಕಿದ್ರಿ ಅಂತಂದ್ರೆ ಚಂದ ಕಾಣ್ತಾವು, ಆರಾಮಾಗಿ ಮಸ್ತಾಗಿ ಉಂಡೆನೂ ತಯಾರಾಗ್ತಾವು. ಟ್ರೈ ಮಾಡಿರಿ. ಇನ್ನು 2ನೇ ರೀತಿಯ ಉಂಡೆಯನ್ನು ನಾವು ನಿಮ್ಗೆ ತೋರಿಸ್ತೀವಿ ಬರೀ. 2ನೇ ರೀತಿ ಉಂಡೆ ಏನೈತಿಲ್ಲ, ಇದು ಸಹ ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದಾಗಿರುವಂತಹ, ಆಮೇಲೆ ನಿಮಗೆ ದೇಹ ಏನ್ರಿನ ಶಕ್ತಿ ಇತ್ತಂತಂದ್ರೆ ದೂರ ಹೋಗುವಂತಹ ಒಂದು ಉಂಡೆ ನೋಡಿ. ಇದಕ್ಕೆ ಮಖಾನನ ನಾವು ತೊಗೊಂಡಿದ್ದೀವಿ ರೀ. 1.5 ಕಪ್ ಅಷ್ಟು ಮಖಾನನ ತೊಗೊಂಡು ಒಂದು ಸ್ವಲ್ಪ ಬಿಸಿ ಮಾಡಿ ಅದರೊಳಗೆ ಒಂದಿಟ್ಟು ತುಪ್ಪ ಹಾಕಿ ಮತ್ತೊಂದಿಟ್ಟು ಅದನ್ನು ನೀವು ಹುರಿದಂಗೆ ಮಾಡಿ ಆಮೇಲೆ ತಕ್ಕೊಂಬಿಡೋದು. ಭಾಳದಕ್ಕೇನಿಲ್ಲ, ಸ್ವಲ್ಪ ಹೊತ್ತು ಮಾಡಿ ಅಷ್ಟೇ ನೀವು ತಕ್ಕೊಂಡು ಇಟ್ಕೊಂಡ್ಬಿಡಿ ಒಂದು ಪ್ಲೇಟ್ನಾಗ ತೆಗೆದ. ಇನ್ನು ಅದ ಉಳಿದಿರುವಂಥ ತುಪ್ಪದಾಗ ನಾವೇನು ಮಾಡಿನಪ್ಪ ಅಂತಂದ್ರೆ ಹುರುಗಡ್ಲೆ ಪುಟಾಣಿ ತೊಗೊಂಡು ನಡಿತೈತ್ರಿ. ಹುರುಗಡ್ಲೆಯನ್ನು ಹಾಕಿರಿ, ಅವನು ಸ್ವಲ್ಪ ನೀವು ಬಿಸಿ ಮಾಡಿ ತಕ್ಕೊಂಡು ಇಟ್ಕೊಂಡ್ಬಿಡಿ.
ಇನ್ನು ಕಡಾಯಿದಾಗ ಮತ್ತೊಂದು ಸ್ವಲ್ಪ ತುಪ್ಪನ ಹಾಕಿಟ್ಟು ಅದ್ರೊಳಗೆ ನೀವೇನು ಮಾಡಿರಿ ಅಂತಂದ್ರೆ ಏನ್ರಿ ಕಲ್ಲಂಗಡಿ ಬೀಜ ಹಾಕಿ ಹಾಗೆ ಕುಂಬಳಕಾಯಿ ಬೀಜ ಹಾಕಿ ಹಾಗೆ ಒಂದು 5 ರಿಂದ 6 ಏಲಕ್ಕಿಯನ್ನು ಹಾಕಿ ಆಮೇಲೆ ಗೋಡಂಬಿಯನ್ನು ಹಾಕಿ ಅದಾದ ನಂತರ ಏನು ಮಾಡಿರಿ ಇಲ್ಲಿ ಬಾದಾಮಿಯನ್ನು ನೀವು ಹಾಕಿರಿ. ಮುಂದಕ್ಕೆ ಇದ್ರೊಳಗೆ ನೀವು ಚೆನ್ನಾಗಿ ಅದನ್ನೆಲ್ಲನೂ ಹುರಿಬೇಕಾಕೈತ್ರಿ. ಬರೋಬ್ಬರಿಯಾಗಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಿಕ್ಸ್ ಮಾಡಿ ನೋಡಿರಿ. ಇದ್ರಾಗ ನಾ ಇಲ್ಲ ಅನ್ನಂಗಿಲ್ಲ, ಅದ್ರಾವು ಎಲ್ಲ ತುಟ್ಟಿರ್ತಾವೆ ರೀ. ಅಂದ್ರೆ ಡ್ರೈ ಫ್ರೂಟ್ಸ್ ಅಂತೂ ತುಟ್ಟಿನೇ ಸಿಗು, ನೀವು ಎಲ್ಲಿ ಬೇಕಾದ್ರೆ ಹೋದರೂ ಅದು ತುಟ್ಟಿನೇ ಇರ್ತಾವೆ. ಆದ್ರೆ ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿರಿ, ಚಲೋ ಆಗ್ತೈತಿ. ಅದಾದ ನಂತರ ಏನು ಮಾಡಿರಿ, ಈಗ ತುಪ್ಪದಾಗ ಒಣ ಕೊಬ್ಬರಿಯನ್ನು ಸ್ವಲ್ಪ ಹಾಕೋಣ, ಒಂದು ಅರ್ಧ ಕಪ್ಕಿಂತ ಸ್ವಲ್ಪ ಕಡಿಮೆ ಅಷ್ಟೇ ನೀವು ಈ ಒಣ ಕೊಬ್ಬರಿಯನ್ನು ಹಾಕಿ. ಇಲ್ಲಿ ಏನೈತಿರಲ್ಲ ಇದು ಸಕ್ಕರೆ ರೀ, ಕಲ್ ಸಕ್ಕರೆ ಹೆಂಗೆ ಇರ್ತೈತೆ ಹಂಗೆ ದಾರದ ಸಕ್ಕರೆ ಅಂತ ಸಿಗ್ತೈತಿ, ಎಲ್ಲ ಕಡೆಯೂ ದಾಗೆವಲ್ಲಿ ಮಿಶ್ರಿ ಅಂತೂ ಕರಿತಾರೆ. ಅದನ್ನು ನೀರಾಗ ನಾವು ಕರಗಿಸೋಣ ಐತ್ರಿ. ನೋಡಿ ಚೆನ್ನಾಗಿ ಅದು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೆ. ಈ ಸಕ್ಕರೆ ನೀವು ನಾರ್ಮಲಾಗಿ ತಿನ್ನೋ ಸಕ್ಕರೆಗಿಂತ ಭಾಳ ಭಾಳ ಒಳ್ಳೇದ್ರಿ. ಆಮೇಲೆ ಇವನ್ನೆಲ್ಲನೂ ಮಿಕ್ಸರ್ ಜಾರ್ದಾಗ ನಾವು ಹಾಕೋಣ. ನೋಡಿ ಬರೋಬ್ಬರಿಯಾಗಿ ಮಿಕ್ಸರ್ ಜಾರ್ದಾಗ ಹಾಕಿದ ನಂತರ ಹೋಗಿ ಎರ್ರ ಅಂಥೇಳಿ ಅನ್ಸ್ಕೊಂಡು ಬಂದ್ರಿ ಅಂತಂದ್ರೆ ಸಣ್ಣಾಗಿ ಹೋಗ್ತೈತಿ. ಇಷ್ಟಂತೂ ನೀವು ಮಾಡ್ತೀರಿ. ಇನ್ನು ಇದಕ್ಕನ ಪುಟಾಣಿ ಏನೈತೆ ಅಂದ್ರೆ ಹುರ್ಗಡ್ಲೆ ಏನೈತಿರಲ್ಲ, ಆ ಹುರ್ಗಡ್ಲೆ ಮತ್ತು ಡ್ರೈ ಫ್ರೂಟ್ಸ್ ಏನಿದೆ ನೋಡಿರಿ ಅವನ್ನೂ ಸಹ ಹಾಕಿ ಮತ್ತೊಮ್ಮೆ ಹೋಗಿ ಗೆರ್ರ ಅಂಥೇಳಿ ನೀವು ಅನಿಸ್ಬೇಕು. ಅಂದ್ರೆ ಸಣ್ಣ ಆಗ್ತೈತಿ, ನೀವು ಸಣ್ಣ ಮಾಡಬೇಕು, ಗೊತ್ತಾತ್ರಲ್ಲ. ಇಷ್ಟಂತರೂ ನೀವು ಮಾಡ್ತೀರಿ. ಇನ್ನು ಮುಂದಕ್ಕೆ ಹೋಗೋಣ ಬರ್ರಿ. ಏನು ಮಾಡಿರಿ, ಇದನ್ನೆಲ್ಲ ಪೌಡ್ರನ್ನ ಒಂದು ಕಡೆ ಇಟ್ಕೋರಿ. ಈ ಕಡೆ ಸಕ್ಕರೆ ನಾವು ದಾರದ ಸಕ್ಕರೆ ದಾರ ಇರ್ತೈತ್ರಲ್ಲ ಅಂತ ತೆಗೆದುಬಿಡ್ರಿ. ಉಳಿದಿದ್ದನ್ನು ಕರಗಿಸಿ ಒಂದು ಈಟ್ ಈ ರೀತಿ ಎಳೆಯಾಗಿ ಬಂತು ಅಂತಂದ್ರೆ ಸಾಕು, ಒಂದು ಈಟ್ ಜಿಗಿ ಬಂತಾರೆ ಸಾಕ್ರಿ. ಉಳಿದಿದ್ದು ಮಿಕ್ಸರ್ ಜಾರ್ದಾಗ ಏನು ಹಾಕಿದ್ರಲ್ಲ ಅದನ್ನೆಲ್ಲನೂ ಒಂದು ನೀವು ಬುಟ್ಟಿ ಒಳಗೆ ಹಾಕಿ ಅಥವಾ ಪರಾತ್ನ ಹಾಕಿರಿ. ಹಾಕಿ ಸ್ವಲ್ಪ ಕೈಲ ಕಲಿಸಿದ ಆನಂತರ ಸಕ್ಕರೆಯನ್ನು ಕರಗಿಸಿರ್ತಿರಲ್ಲ ಇದನ್ನು ಇಲ್ಲಿ ತೊಗೊಂಬಂದು ಹಾಕಿರಿ. ಅಂದ್ರೆ ಮಿಶ್ರಿ ಅದ ನೆನಪಿಡ್ಕೋರಿ, ಮಿಶ್ರಿ ದಾಗೆವಲ್ಲಿ ಮಿಶ್ರಿ ಅಂತ ಕರೀತಾರೆ. ಆಮೇಲೆ ಇದನ್ನು ಚೆನ್ನಾಗಿ ನೀವು ಕಲಿಸ್ಬೇಕು. ಕಲಿಸಿದಾದ ನಂತರ ಆಮೇಲೆ ಏನು ಮಾಡಿರಿ, ನೀವು ಇದಕ್ಕೊಂದು ಈಟ ತುಪ್ಪವನ್ನು ಹಾಕಿರಿ. ಕೈಯೊಳಗೆ ಈ ರೀತಿಯಾಗಿ ಅದನ್ನೆಲ್ಲ ತೊಗೊಂಡು ತಿಕ್ಕಿರಿ. ಅಂದ್ರೆ ಪದ್ಧತಿಯಾಗಿ ಆಗ್ತೈತಿ ನೋಡಿರಿ. ಈ ರೀತಿಯಾಗಿ ಆದ್ಮೇಲೆ ನೀವು ಆರಾಮಾಗಿ ಇದರಿಂದ ಉಂಡೆಯನ್ನು ಎಷ್ಟು ಬೇಕು ನೋಡ್ಕೊಂಡು, ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡ, ಹಂಗೆ ಮಾಡಿ ಉಂಡೆಯನ್ನು 2 ಕೈ ನಡಬಾರ್ದು ಕೆಟ್ಟು ಇವತ್ತಿ ನೀವು ಕಟ್ಟಿದ್ರಿ ಅಂತಂದ್ರೆ ಚಲೋತ್ನಾಗೆ ಬರ್ತಾವೆ, ಭಾಳ ಮಸ್ತಾಗಿ ಉಂಡೆಗಳು ತಯಾರಾಗ್ತಾವೆ ರೀ. ನೋಡಿ ಈ ಉಂಡೆಯಿಂದ ನಿಮಗೆ ಇದೇ ಏನ್ರಿನ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ ಇರೋದ್ರಿಂದ ಇವು ನಿಮ್ಮ ಬೋನ್ಸ್ಗೆ ಸಹ ಭಾಳ ಒಳ್ಳೆಯದು. ಆಮೇಲೆ ಮಸಲ್ಗೂ ಭಾಳ ಒಳ್ಳೆಯದು. ಆಮೇಲೆ ಕುಸ್ತಿ ಆಡೋರಂತರೂ ಮೊದಲಿನವ್ರು ಎಲ್ಲರೂ ಇಂಥ ಉಂಡೆಗಳನ್ನ ಭಾಳ ತಿಂತಿದ್ರಿ. ಅದಕ್ಕೆ ತಪ್ಪಲಾರ್ದ ನೀವು ಬೆಳೆಯುವ ಮಕ್ಕಳಿಗೆ, ದೊಡ್ಡವರಿಗೆ, ಯಾರಿಗೆ ಬೇಕಾದ ಇಂಥ ಉಂಡೆಗಳನ್ನು ಮಾಡಿಕೊಡ್ರಿ. ಆರೋಗ್ಯಕರವಾದಂತಹ ಉಂಡೆಗಳು ಬಹಳ ಈಸಿಯಾಗಿ ಮಾಡ್ಕೊಳ್ಬೋದು. ಇದರಿಂದ ನೀವು ಮಸ್ತಾಗಿನೂ ಇರ್ತೀರಿ, ಸ್ವಸ್ಥಾಗಿನೂ ಇರ್ತೀರಿ. ಹಂಗಾದ್ರೆ ಬರ್ರಿ ಮುಂದಿನ ಉಂಡೆಗೆ ಹೋಗೋಣ ಬರ್ರಿ. ನೋಡಿ ಮುಂದಿನ ಉಂಡೆನೂ ಸಹ ನಿಮಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಮತ್ತು ಹಿರಿಯರು ಮಾಡ್ತದಂತಹ ಭಾಳ ದೊಡ್ಡದಾಗಿರುವಂತಹ ಮಸ್ತಾಗಿರುವಂತಹ ಉಂಡೆರಿದೆ. ಇದಕ್ಕೆ 1 ಕಪ್ಪಷ್ಟು ಮೆಂತೆ ಕಾಳುಗಳನ್ನ ನಾವು ತಗೋರಿ. ಮೆಂತೆ ಕಾಳು ಹೆಸರು ಕೇಳಿದ ಕೂಡಲೇ ಅಯ್ಯೋ ಅನ್ನತ್ತಿರಲ್ರಿ, ಇಲ್ಲ ಅನ್ನಬೇಡ್ರಿ. ನೋಡಿ ಮೆಂತೆ ಕಾಳನ್ನ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಗಾರ್ರನಿಸಿ ಪುಡಿ ಮಾಡ್ಕೊಂಡು ತೊಗೊಂಬಂದು ನಾವು ಅದನ್ನು ಚಾಣಿಸಿ ತೊಗೊಳ್ಬೇಕಾಗೈತೆ ರೀ. ನೋಡಿ ಅದಕ್ಕೆ ಈಗೇನು ಮಾಡಿರಿ, ಇಲ್ಲಿ ನೀವು ಹಾಲನ್ನು ಹಾಕಿರಿ. ತೀತ್ರಿ ಹಾಲನ್ನು ಹಾಕಿ ಪರಾತ್ನಾಗ ಹಾಲನ್ನು ಹಾಕಿ ಅದನ್ನು ಚೆನ್ನಾಗಿ ಕಲಸ್ರಿ. ನೋಡಿ ಇಲ್ಲ ಅಂತಂದ್ರೆ 1 ರಿಂದ 1.5 ಕಪ್ಪಷ್ಟು ಹಾಲನ್ನ ಹಾಕಿ ನೀವು ಅದನ್ನು ಕಲಸ್ಬೇಕಾಗೈತೆ ರೀ. ಮೆಂತೆಕಾಳು ಉಂಡೆ ಎಲ್ಲರೂ ಬೇರೆ ವಿಧಾನದಾಗ ತೋರಿಸ್ತಾರೆ. ನಾವು ನಿಮಗೆ ಹಿರಿಯರು ಹೆಂಗೆ ಮಾಡ್ತಿದ್ರು ಹಂಗೆ ತೋರಿಸ್ತೀವಿ. ನೋಡಿ ಅಷ್ಟಾದ ನಂತರ ಒಂದು ಏನು ಮಾಡಿರಿ, ಕಡಾಯಿ ಅಥವಾ ಪಾತ್ರೆದಾಗ ನೀವು ಸ್ವಲ್ಪ ತುಪ್ಪ ಹಾಕಿಟ್ಟು ಅದರೊಳಗೆ ಈ ಅಂಟಿರ್ತೈತ್ರಲ್ಲ ಎಡಿಬಲ್ ಗಮ್ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋರಿ. ಚೆನ್ನಾಗಿ ಫ್ರೈ ಮಾಡು ಅಂದರೆ ಅರಳಬೇಕು. ಅದಾದ ನಂತರ ಅದನ್ನೊಂದು ಪ್ಲೇಟ್ನಾಗ ತಗೊಂಡಿಟ್ಟಿವ್ರಿ. ಅದೇ ತುಪ್ಪದಾಗ ಸ್ವಲ್ಪ ಮಕಾನ ಮತ್ತು ಗೋಡಂಬಿ, ಅದಾದ ನಂತರ ಪಂಪ್ಕಿನ್ ಸೀಡ್ಸ್, ಅದಾದ ನಂತರ ಏನು ಮಾಡಿರಿ ಎಳ್ಳನ್ನು ಹಾಕಿ ನೀವು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಅದನ್ನು ಬೆಚ್ಚಗೆ ಮಾಡ್ಬೇಕ್ರಿ. ಚೆನ್ನಾಗಿ ಬಿಸಿ ಆಗಬೇಕು. ಅದಾದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನೀವು ಗಸಗಸೆಯನ್ನು ಹಾಕಿ ಕರೆಕ್ಟಾಗಿ ಅದನ್ನು ಮತ್ತೊಮ್ಮೆ ಆ ಕಡೆಯಿಂದ ಆ ಕಡೆ ಮಾಡಿ ಒಂದು ಮಿಕ್ಸರ್ ಜಾರ್ದಾಗ ತೊಗೊಂಡು ಬರ್ರಿ. ಇಷ್ಟು ಮಾಡ್ತೀರಿ. ಇಷ್ಟು ಮಾಡಿದ ನಂತರ ಇದಕ್ಕೆ ಅಂಟನ್ನು ನೀವು ಎಡಿಬಲ್ ಗಮ್ ಅಂತ ಹೇಳಿದ್ರೆ ಆ ಅಂಟನ್ನು ತುಪ್ಪದಾಗ ಹೊಡೆದಂಥ ಅಂಟನ್ನು ತೊಗೊಂಬಂದು ಹಾಕಿ ಗರ್ರ ಅನ್ಸ್ಕೊಂಡು ತೊಗೊಂಬರ್ರಿ. ಇನ್ನು ಈ ಕಡೆ ನೀವೇನು ಮಾಡಿರಿ ಅಂತಂದ್ರೆ ಅದೇ ಕಡಾಯಿ ಒಳಗೆ 1 ಕಪ್ಪಷ್ಟು ನೀವು ಗೋಧಿ ಹಿಟ್ಟನ್ನು ಹಾಕಿ ಅದಕ್ಕೊಂದಿಟ್ಟು ತುಪ್ಪವನ್ನು ಹಾಕಿದ್ರಿ. ಹಾಕಿ ಚಂದಂಗಿ ಬರೋಬ್ಬರಿಯಾಗಿ ನೀವು ಅದನ್ನು ಮಿಕ್ಸ್ ಮಾಡಬೇಕಾಗೈತೆ ರೀ. ತುಪ್ಪದಾಗ ಕಂಪ್ಲೀಟಾಗಿ ಹುರಿದಿರ್ತೀರಿ. ಹಂಗೆ ಈ ಕಡೆ ನೋಡಿರಿ, ಆ ಏನು ಹಾಲ್ದಾಗ ಹಾಕಿ ನಾವು ಮೆಂತೆಯನ್ನು ಬರೋಬ್ಬರಿಯಾಗಿ ಹಾರಾಕಿಟ್ಟಿದ್ದೆ ನೋಡಿರಿ, ಮೆಂತೆ ಕಾಳಿನ ಹಿಟ್ರಿ ಅದೆಲ್ಲನೂ ಪದ್ಧತಿಯಾಗಿ ಅರಿತೈತಿ. ಅದನ್ನು ತೊಗೊಂಬಂದ ಈ ಒಂದು ಏನು ಹಿಟ್ಟಿರಲ್ಲ ಗೋಧಿ ಹಿಟ್ಟು ಅದ್ರ ಜೊತೆ ಚಂದಂಗಿ ಮಿಕ್ಸ್ ಮಾಡಿ ಅದನ್ನು ನೀವು ಮತ್ತೊಂದು ಇಟ್ಟು ತುಪ್ಪದಾಗ ಈ ರೀತಿ ಉದುರಾಗುವಂಗೆ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ತಿರುಗಾಡ್ಕೊತ ಇದ್ರಿ ಅಂತಂದ್ರೆ ಅದು ತಾನು ಉದುರಾಗ್ತೈತಿ ಮತ್ತು ಚಂದನೂ ಆಗ್ತೈತಿ. ಆಮೇಲೆ ನೀವು ವಾಪಸ್ ಅದನ್ನು ಪರಾತ್ನಾಗ ತೊಗೊಂಬಂದು ನೀವು ಅದನ್ನು ಏನು ಮಾಡ್ಬೇಕ್ರಿ, ಉಂಡೆ ಕಟ್ಟಬೇಕು. ಇಷ್ಟ
ಉಂಡೆ ಕಟ್ಟೋಕ್ಕಿಂತ ಮೊದಲು ನೀವು ಇದ್ರೊಳಗೆ ಏನು ಗರ್ರ ಅಂತ ತೊಗೊಂಬಣಿಸಿದ್ದು ನೋಡಿರಿ, ಅಂದ್ರೆ ಆ ಡ್ರೈ ಫ್ರೂಟ್ಸ್ ಅದನ್ನು ಮಿಕ್ಸು ಮತ್ತು ಏಲಕ್ಕಿ ಪುಡಿಯನ್ನು ಸ್ವಲ್ಪ ಹಾಕಿ ನೀವು ಅದನ್ನು ಕಲಸಿರಿ. ಸ್ವಲ್ಪ ಭಾಳ ಮಸ್ತಾಗಿರುವಂತಹ ಮತ್ತು ಹೆಲ್ದಿಯಾಗಿರುವಂತಹ ಉಂಡೆ ರೀ. ಇದಕ್ಕೆ ಇನ್ನೂ ಏನು ಮಾಡಬೇಕು ಅಂತಂದ್ರೆ ನೆನ್ಪಿಟ್ಕೊರಿ, ತುಪ್ಪದಾಗ ಸ್ವಲ್ಪ ಬೆಲ್ಲನ ನೀವು ಕರಗಿಸ್ರಿ. ಎಷ್ಟು ಬೇಕು ನೋಡ್ಕೊಂಡು ಹಾಕಿರಿ, ಸ್ವಲ್ಪ ಜಾಸ್ತಿ ಹಾಕಿರಿ ಏನಾಗೋದಿಲ್ಲ, ಬೆಲ್ಲ ಹಾಕಿರಿ. ಇದಕ್ಕೆ ಅಷ್ಟಾದ ನಂತರ ಬೆಲ್ಲ ಕರಗಿಸಿ ಇದ್ರೊಳಗೆ ಹಾಕಿ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಕೊಟ್ಟು ಅದಾದ ನಂತರ ನೀವು ಇದರಿಂದ ಉಂಡೆಯನ್ನು ಕಟ್ಬೋದು ರೀ. ನೋಡಿ ಇಷ್ಟ ನೀವು ಮಾಡಬೇಕಾಗಿರೋದು ಮತ್ತೇನಿಲ್ಲ. ಸ್ವಲ್ಪ ಅದನ್ನು ಬರ್ಬರಿಯಾಗಿ ಬೆಲ್ಲ ಎಲ್ಲನೂ ಅದು ಕುಡ್ಕೊಂತ ಅಂತಂದ್ರೆ ಒಂದು ಡ್ರೈ ಆದಂಗೆ ಅನಿಸ್ತತಿ. ಅವಾಗ ನೀವು ಅದನ್ನು ಮತ್ತೊಂದು ಮಿಕ್ಸ್ ಮಾಡಿ ಉಂಡೆಯನ್ನು ಮಾಡ್ಕೊಳ್ಬೋದು ರೀ. ಗೊತ್ತಾದ್ರಲ್ಲ, ಈ ರೀತಿಯಾಗಿ ಎರಡು ಕೈ ನಡಬಾರ್ಕು ಒಂದು ಸ್ವಲ್ಪ ಅದನ್ನು ಬೈಂಡ್ ಮಾಡಿದ್ರಿ ಅಂತಂದ್ರೆ ಚೆನ್ನಾಗಿ ಉಂಡೆ ಕುಂದಿರ್ತಾವು. ಮತ್ತು ಹೆಲ್ದಿ ಆಗಿರುವಂತಹ ನಿಮಗೆ ಇದೇ ಏನ್ರಿ ಮೆಂತೆ ಕಾಳನ್ನು ನೀವು ಹೆಲ್ತ್ ಬೆನಿಫಿಟ್ಸನ್ನು ಚೆಕ್ ಮಾಡ್ಕೋತ ಹೋದ್ರಿ ಅಂತಂದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಗ್ತಾವ್ರಿ. ಅದಕ್ಕೆ ಮೆಂತೆ ಕಾಳಿನ ಲಡ್ಡುವನ್ನು ಅಥವಾ ಮೆಂತೆ ಲಡ್ಡುವನ್ನು ನೀವು ತಪ್ಪಲಾರ್ದ ಮಾಡಿ ನೋಡಿ. ಈ ರೀತಿಯಾಗಿ ಲಡ್ಡುವನ್ನು ಮಾಡಿ ಹೆಲ್ದಿಯಾಗಿ ಏರಿ. ಸಣ್ಣ ಹುಡುಗರು ಹಿಡಿದು ದೊಡ್ಡವ್ರಿಗೆ ಎಲ್ಲರಿಗೂ ಬಾಣಂತಿರಿಗೂ ಎಲ್ಲರಿಗೂ ಬಹಳ ಒಳ್ಳೆಯದಾಗಿರುವಂತಹ ಮೆಂತೆ ಲಡ್ಡುವನ್ನು ನೀವು ನೋಡಿದಿರಿ. ಇನ್ನು ನಮ್ಮ ಮುಂದಿನ ಲಡ್ಡು ಕಡೆ ಅಥವಾ ನಮ್ಮ 4ನೇ ಲಡ್ಡು ಕಡೆ ನಾವು ಹೋಗೋದು ಬನ್ನಿ. ಇದು ಆರೋಗ್ಯಕ್ಕೆ ಒಳ್ಳೆಯದು, ಅಷ್ಟೇ ಸ್ವಾದಿಷ್ಟಕರವಾಗಿರುವಂತಹ ಲಡ್ಡು ರೀ. ಹಾಗಾದ್ರೆ ಇದನ್ನು ನೀವು ಬಿಡಬಾರ್ದು, ಇದನ್ನಂತೂ ತಪ್ಪಲಾರ್ದ ಮಾಡಿರಿ. ಚಲೋ ಅನಿಸ್ತೈತಿ ನಿಮಗೆ ತಿನ್ನೋಕಿದೆ 100% ರೀ. ಏನಿಲ್ಲ, ಕಡಾಯಿದಾಗ ಒಂದೇನು ತುಪ್ಪನ ಕಾಯಕ್ಕಿಟ್ಟು ಅದರೊಳಗೆ ಎಡಿಬಲ್ ಗಮ್ ಅಥವಾ ಅಂಟನ್ನು ಹಾಕಿ, ನ್ಯಾಚುರಲ್ ಅಂಟನ್ನು ಹಾಕಿ ನೀವು ಅದನ್ನು ಸ್ವಲ್ಪ ಅರಳಿಸ್ಬೇಕು ರೀ. ಈ ರೀತಿಯಾಗಿ ತುಪ್ಪದಾಗ ಚೆನ್ನಾಗಿ ಹುರಿದ್ರಿ ಅಂತಂದ್ರೆ ಅದು ಅರಳ್ತೈತಿಲ್ಲ ರೀ. ಅದನ್ನು ತೊಗೊಂಬಂದು ನೀವು ಏನು ಮಾಡಿ ಒಂದು ಕಡೆ ತಕ್ಕೊಂಡ ಇಟ್ಕೋರಿ. ಸ್ವಲ್ಪ ಜಾಸ್ತಿನೇ ಇರಲಿ ತಿದ್ರಿ. ಇಷ್ಟ ಒಂದು ಪ್ಲೇಟ್ನಾಗ ನೀವು ಅದನ್ನು ಕರೆದು ಇಟ್ಕೊರಿ. ಇನ್ನು ಅದೇ ತುಪ್ಪದಾಗ ನಿಮಗೆ ಎಷ್ಟು ಬೇಕೋ ನೋಡು ಅಷ್ಟ ನೋಡ್ಕೊಂಡು ಬಾದಾಮನ್ನು ಹಾಕಿ ಅದನ್ನು ಸಹ ನೀವು ಕರೆದು ಇಟ್ಕೊರಿ ಒಂದು ಕಡೆ. ಇನ್ನು ನೆಕ್ಸ್ಟ್ ಇದ್ರಾಗ ಏನು ಮಾಡಿರಿ, ಗೋಡಂಬಿಯನ್ನು ಹಾಕಿರಿ, ಹಾಗೆ ಸ್ವಲ್ಪ ಅಕ್ರೋಟನ್ನು ಹಾಕಿರಿ. ಅದಾದ ನಂತರ ಇವನು ಸಹ ಎರಡನ್ನೂ ನೀವು ಚೆನ್ನಾಗಿ ಹುರಿದು ತಕ್ಕೊಂಡು ಇಟ್ಕೊರಿ. ಇನ್ನು ನೆಕ್ಸ್ಟ್ ಏನು ಮಾಡಿರಿ, ಅದ ತುಪ್ಪದಾಗ ನೀವು ಇಲ್ಲಿ ಮಖಾನ ಅಥವಾ ಕಮಲದ ಬೀಜನ ಹಾಕಿ ಅವನು ಸ್ವಲ್ಪ ಒಂದು ಹೊತ್ತು ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡಿದ್ರಿ ಅಂತಂದ್ರೆ ಸಾಕು, ತೆಗೆದು ಇಟ್ಕೊಂಡ್ಬಿಟ್ರಿ. ಇನ್ನು ಆ ಕಡೆ ತುಪ್ಪ ಖಾಲಿ ಆಗಿರ್ತೈತಿ, ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿರಿ, ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ. ಇಷ್ಟ ಆದ್ಮೇಲೆ ಅದನ್ನು ಕಾಸಿ ನೀವು ಇದರೊಳಗೆ 1 ಕಪ್ ಅಷ್ಟು ಕಡಲೆ ಹಿಟ್ಟು ಅಥವಾ ನೀವು ಬೇಸನನ್ನು ಹಾಕಿರಿ, ಅಂದರೆ ಎರಡು ಒಂದೇ. ಅದನ್ನು ಹಾಕಿ ಚೆಂದಂಗೆ ತುಪ್ಪದಾಗ ಈ ರೀತಿಯಾಗಿ ಅದು ಬಿಡಿ ಆಗುವಂಗೆ ನೀವು ಹುರಿಬೇಕಾಕೈತಿ ರೀ. ಚಲೋ ಹೊತ್ತಂಗೆ ಹುರಿರಿ. ಅದಾದ ನಂತರ ಏನು ಮಾಡಿರಿ, ಇದಕ್ಕೆ ಏನು ಮಾಡಬೇಕು ಅಂತಂದ್ರೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ನಾವು ಸೇರಿಸ್ಬೇಕು. ನೋಡಿ, ಒಂದು ಕಡಲೆ ಹಿಟ್ಟು 1 ಕಪ್ಪಷ್ಟು ಹಾಕಿದ್ರಿ, ಗೋಧಿ ಹಿಟ್ಟು 2 ಕಪ್ಪಷ್ಟು ಹಾಕಿದ್ರಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ನೀವು ಪದ್ಧತಿ ಸರಿಯಾಗಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗುತ್ತಾನೆ ಹುರಿದ್ರಿ ಅಂದ್ರೆ ಚಲೋ ಐತ್ರಿ ಕೆಲಸ. ಇನ್ನೊಂದು ಸ್ವಲ್ಪ ಐತ್ರಿ ಬರ್ರಿನ, ಮತ್ತೇನಿಲ್ಲ. ಈಗ ನೀವು ಏನೇನು ಕರೆದಿದ್ರಲ್ಲ ಅವನ್ನೆಲ್ಲನೂ ಒಂದು ಮಿಕ್ಸರ್ ಜಾರ್ದಾಗ ನೀವು ಹಾಕಿರಿ. ಅಂದರೆ ಗೋಡಂಬಿ, ಬಾದಾಮ, ಅಕ್ರೋಟ್ ಇವೆಲ್ಲ ಇದ್ದು ನೋಡಿರಿ, ಅವನ್ನೆಲ್ಲ ಹಾಕಿ ಒಂದು ಪರಾತ್ನಾಗ ಅದನ್ನ ಹಾಕಿರಿ. ಅದ್ರ ಜೊತೆ ಈ ಅಂಟಿತ್ತು, ಅದ್ರ ಜೊತೆ ಕಮಲದ ಬೀಜ ಇತ್ತು, ಇವನ್ನೆಲ್ಲನೂ ತೊಗೊಂಬಂದು ನೀವು ಗರ್ರ ಅಂಥೇಳಿ ಅನಿಸಿ ವಾಪಸ್ ಅದ್ರೊಳಗೆ ಹೆಂಗೆ ಬೇಕೋ ಹಂಗೆ ಹಿಟ್ಟಿನಾಗನ ನೀವು ಸೇರಿಸ್ರಿ. ಮುಂದಕ್ಕೆ ಏನು ಮಾಡಿರಿ, ನೀವು ಗಸಗಸೆಯನ್ನು 1 ಟೇಬಲ್ ಸ್ಪೂನ್ ಅಷ್ಟು ಹುರಿರಿ ಚೆನ್ನಾಗಿ, 1.5 ಟೇಬಲ್ ಸ್ಪೂನ್ ತೊಗೊಂಡು ನಡೀತೀವಿ. ಹುರಿದ ಇದ್ರೊಳಗನ್ನ ಹಾಕಿರಿ. ಆಮೇಲೆ ಸ್ವಲ್ಪ ಜಾಜಿಕಾಯಿ ಪುಡಿಯನ್ನು ಹಾಕಿ, ಏಲಕ್ಕಿ ಪುಡಿಯನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಜಾಜಿಕಾಯಿ ಫ್ಲೇವರ್ ಭಾಳ ಮಸ್ತ್ ಇರ್ತೈತೆ ರೀ, ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಒಂದು ಅರ್ಧಕ್ಕಿಂತ ಕಡಿಮೆ, ಭಾಳ ಕಡಿಮೆ ಅಷ್ಟನ್ನು ಹಾಕಿರಿ. ಈಗ ಕಡಾಯಿದಾಗ ಸ್ವಲ್ಪ ಜಾಸ್ತಿ ತುಪ್ಪನ ಕಾಯಕ್ಕಿಡ್ ನಾವು. ಜಾಸ್ತಿ ತುಪ್ಪ ಯಾಕಂತೇಳಿ ನೀವು ಇದೇಗ ನೋಡಿ ಗೊತ್ತಾಗಿರ್ತೀರಿ. ಬೆಲ್ಲ ಕರಗಿಸ್ಬೇಕ್ರಿ. ತಿದ್ರಿ 1.5 ಕಪ್ ಅಷ್ಟು ಬೆಲ್ಲ ನಾವು ತೊಗೊಂಡಿದ್ವಿ, ನೀವು ಜಾಸ್ತಿ ತೊಗೋಬೋದು, 2 ಕಪ್ ತೊಗೋಬೋದು, ನಡೀತೈತಿ, ಏನಾಗೋದಿಲ್ಲ. ಆಮೇಲೆ ಆ ಬೆಲ್ಲ ತುಪ್ಪದಾಗ ಹಾಕಿ ನೀವು ಚೆಂದಾಗಿ ಈ ರೀತಿಯಾಗಿ ಕರಗಿಸ್ಬೇಕು. ಆಮೇಲೆ ಅದನ್ನೆಲ್ಲನೂ ತೊಗೊಂಡೋಗಿ ಪರಾತ್ನಾಗ ಹಾಕಿ ಈ ಒಂದು ಹಿಟ್ಟು ಜೊತೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡುವಂಗೆ ನೀವು ನೋಡ್ಕೊಳ್ಬೇಕು. ಆಮೇಲೆ ಉಂಡೆಗಳನ್ನು ನೀವು ಕಟ್ಟಕ್ಕೆ ಬರ್ತೈತೆ ರೀ. ಅಂದ್ರನ ಪದ್ಧತಿ ಸರಿಯಾಗಿರುವಂಥ ಉಂಡೆ ಬರ್ತಾವೆ ಮತ್ತು ಅಷ್ಟೇ ಸ್ವಾದಿಷ್ಟಕರವಾಗಿರುವಂತಹ ಉಂಡೆ ಬರ್ತಾವೆ. ಆ ಶಕ್ತಿಗೆ ಹಂಗೆ ನಿಮ್ಗೆ ಆ ಬೆಣ್ಣು ಇದು ಎಲ್ಲನೂ ಚಲೋ ಆಗವೆ. ನಿಮ್ಗೆ ಮಸ್ತ್ ಅನ್ನಿಸ್ತೈತಿ ರೀ ತಿಂದಾಗನ. ನೀವು ಚಾಗಿ ಅದು ಎಲ್ಲ ಬಿಟ್ಟೆ ಒಂದು ಉಂಡೆ ಸ್ವಲ್ಪ ಹಾಲು ಕುಡಿತು ಬರೀ, ಬಹಳ ಚಲೋ ನೋಡಿ. ಈಗ ಈ ರೀತಿಯಾಗಿ ಅದನ್ನು ಚೆಂದಾಗಿ ಮಸ್ತಾಗಿ ಕೈಯಿಂದ ಈ ರೀತಿ ತಿಕ್ಕಿದ್ರಿ ಅಂತಂದ್ರೆ ಬೈಂಡಿಂಗ್ ಪದ್ಧತಿ ಸರಿ ಕುಂದಿರ್ತೈತಿ ಥರದ. ಅದಕ್ಕೆ ಉಂಡೆ ಕಟ್ಟು ಚಲೋ ಆಗ್ತಾವೆ. ಅದಕ್ಕೆ ಕೈಯಿಂದ ಈ ರೀತಿಯಾಗಿ ಸ್ವಲ್ಪ ತಿಕ್ಕಿ ಆಮೇಲೆ ಉಂಡೆನ ಕಟ್ರಿ, ಗಚ್ಚಿ ಕುಂದಿರ್ತಾವೆ ಮತ್ತು ಚಲೋನೂ ಆಗ್ತಾವ್ರಿ, ಮತ್ತು ಬರಬ್ಬರಿಯಾಗಿ ಚಂದನೂ ಕಾಣ್ತಾವೆ. ಇಷ್ಟ ನೀವು ಮಾಡಬೇಕಾಗಿರೋದು ರೀ. ಉಂಡೆಗಳನ್ನು ನಾವು ಏನು ತೋರಿಸಿದ್ದೀವಲ್ಲ ಇವು ಎಲ್ಲನೂ ಆರೋಗ್ಯಕರವಾದಂತಹ ಉಂಡೆಗಳದಾವ್ರಿ. ನೀವು ಒಮ್ಮೆ ತಪ್ಪಲಾರ್ದ ಮಾಡಿ. ನಿಮ್ಗೆ ಹಬ್ಬ ಹರಿದಿನ ಅಂತಲೇ ಏನಿಲ್ಲ, ಇಂಥ ಉಂಡೆಗಳನ್ನ ನಿಮಗೆ ಯಾವಾಗ ಬೇಕೋ
ಆವಾಗ ಮಾಡ್ಕೊಳ್ಬೋದು ಮತ್ತು ಸ್ಟೋರ್ ಮಾಡಿ ಸಹ ಇಟ್ಕೊಳ್ಬೋದು ರೀ. ಹಾಗೆ ನೀವು ನೋಡಿದ್ರಲ್ಲ 4 ಉಂಡೆ, ಅದ್ರಾಗ ನಿಮಗೆ ಯಾವ ಉಂಡೆ ಹೆಚ್ಚು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳೋದು ಮರ್ಯಾಕೆ ಹೋಗ್ಬೇಡಿ. ನಿಮಗೆ ಇದೇಗೆ ಏನನ್ನ ಡ್ರೈ ಫ್ರೂಟ್ಸು ಎಲ್ಲ ಕಡೆ ನಿಮಗೆ ಸೈಜಿಗೆ ಅಂದ್ರೆ ಸಿಗೋದಿಲ್ಲ, ಅವು ತುಟ್ಟಿನ ಇರ್ತಾವೆ ರೀ. ಆದರೆ ತೊಗೊಂಡು ಬರ್ರಿ, ಯಾವಾಗ ಟೈಮ್ ಸಿಗ್ತೈತಲ್ಲ ಅವಾಗ ಇಂಥ ಉಂಡೆಗಳನ್ನ ಮಾಡಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರ್ಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.